ಮೈಸೂರು ನಗರ ಪಾಲಿಕೆಯಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲ. ಅಡ್ಮಿನಿಸ್ಟ್ರೇಟ್ರು, ರೀಜನಲ್ ಕಮಿಷನರು, ಕಾರ್ಪೊರೇಷನ್ ಕಮಿಷನರು ಇವರಿಬ್ಬರೇ ತೀರ್ಮಾನ ತಗೊಂಬಿಡೋದಾ? ತಪ್ಪಲ್ವ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ತಪ್ಪಲ್ವಾ? ಬೀದಿ ಬದಿ ವ್ಯಾಪಾರಿಗಳ ಹತ್ರ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡುವಂಥದಕ್ಕೆ ನೀವೇ ಪರ್ಮಿಷನ್ ಕೊಡುವಂಥ ಕೆಲಸವನ್ನು 1000 ರೂಪಾಯಿ ಕೊಟ್ಟು ಲೈಸೆನ್ಸ್ ಕೊಟ್ಟಿದ್ದೀರಿ, ಈ ಥರ ಕಾರ್ಡ್ ಕೊಟ್ಟಿದ್ದೀರಾ, ತಪ್ಪಲ್ವಾ? ಇಸ್ ಇಟ್ ನಾಟ್ ಫಾಲ್ಟ್? ನೀವು ಕೊಟ್ಟ ಮೇಲೆ ಇದನ್ನು ಹೆಂಗೆ ವಾಪಸ್ ತಗೊಂಡಿದ್ದೀರಿ? ನೀವು ಹೆಂಗೆ ಇದನ್ನ ತೆರವು ಮಾಡಿಸ್ತಾ ಇದ್ದೀರಾ? ಇವ್ರಿಗೆ ಕೊಟ್ಟ ಮೇಲೆ ಆ ಜಾಗದಲ್ಲಿ ಮಾಡಬಾರ್ದು ಅಂದರೆ ಅದು ಪರ್ಯಾಯವಾಗಿ ಜಾಗ ತೋರಿಸಿ, ಪರ್ಮನೆಂಟಾಗಿ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಿರುವಂಥದ್ದನ್ನ ಒಡೆದಾಕಿ, ನಮ್ದು ಅಭ್ಯಂತರ ಇಲ್ಲ. ರೂಮ್ಸ್ಗಳನ್ನ ಕಟ್ಕೊಂಡವ್ರಲ್ಲ, ಅದನ್ನು ಹೊಡಿಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು ಬೆಳಗ್ಗೆ 2 hours, ಸಾಯಂಕಾಲ 2 hours, ರಜದ ದಿವಸ ಒಂದು 2 hours ಕೆಲಸ ವ್ಯಾಪಾರ ಮಾಡುವಂಥವ್ರಿಗೂ ನೀವು ಹೊಡೆದಾಕುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ನಿಜವಾಗೂ ಪ್ರತಿ ಫುಟ್ಪಾತನ್ನು ಕ್ಲಿಯರ್ ಫ್ರಮ್ ಎನ್ಕ್ರೋಚ್ಮೆಂಟ್ ಅನ್ನುವಂಥ ಪಾಲಿಸಿ ನಿಮ್ಮಲ್ಲಿ ಮೈಂಡಲ್ಲಿದ್ದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಮಾಡ್ತಾ ಇದ್ದೀರಾ? ಕೆಲವು ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಸಾಹುಕಾರಗಳು, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆದಿಯಾಗಿ ಫುಟ್ಪಾತ್ನ ಎನ್ಕ್ರೋಚ್ ಮಾಡ್ಕೊಂಡು ಮನೆ ಮುಂದ್ಗಡೆ ಕಾರ್ ಶೆಡ್ನ ನಿರ್ಮಾಣ ಮಾಡ್ಕೊಂಡವ್ರೆ, ಕಾರ್ನ ನಿಲ್ಲಿಸ್ತಾವ್ರೆ. ನೀವು ತೆಗ್ರಿ, ಅದನ್ನು ನೋಡೋಣ, ಫಸ್ಟ್ ತೆಗಿಸಿ. ಆಯಿತು, ಎಲ್ಲ ಎನ್ಕ್ರೋಚ್ಮೆಂಟ್ನ ನಾವು ಕ್ಲಿಯರ್ ಮಾಡ್ತೀವಿ ಅನ್ನುವಂಥದ್ದು ಕೆಲವು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಚಾಮುಂಡಿ ಬೆಟ್ಟ ಸುತ್ತಲೂ ಪೂರ್ತಿ ಚಾಮುಂಡಿ ಬೆಟ್ಟಕ್ಕೆ ಬೇಲಿ ಹಾಕ್ಕೊಂಡವ್ರಪ್ಪ ಕೆಲವು ಮಠಮಾನ್ಯದರು. ಮಾಡಿಸ್ತೀರಾ? ತೆಗಿಸ್ತೀರಾ? ತೆಗಿಸ್ಬೇಕಲ್ವಾ? ಯಾರ ಸರ್ಕಾರ ಇದ್ರೆ ಏನ್ರಿ, ಎಲ್ಲ ಸರ್ಕಾರಗಳು ಜನಪರವಾಗಿ ಕೆಲಸ ಮಾಡಬೇಕು ಅಂತ ಅಷ್ಟೇ. ಯಾವ ಸರ್ಕಾರ ಇದ್ರೆ ಏನಂತೆ, ಅವರ ಸಮಸ್ಯೆ ಏನು ಅನ್ನುವಂಥ ಆಲಿಸುವಂಥ ಸೌಜನ್ಯ ನಮಗೆ ಬೇಕಲ್ವಾ? ನೀವು ಅಧಿಕಾರಿಗಳ ವರ್ಗ ನೀವೇ ತೀರ್ಮಾನ ತಗೊಂಡು ಹೆಂಗೆ ತಗೊಂಡ್ರಿ? ಎಲೆಕ್ಟೆಡ್ ಗೌರ್ಮೆಂಟ್ ಇಲ್ವಾ ಅಲ್ಲಿ? ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದಾರಾ? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಆದೇಶ ಮಾಡಿದಾರಾ? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ನಮ್ಮ ಜಿಲ್ಲೆಯವರೇ, ಯತೀಂದ್ರ ಸಿದ್ದರಾಮಯ್ಯನವರು, ಅವರೇ ಉಸ್ತುವಾರಿ, ಅವರು ಡೈರೆಕ್ಷನ್ಸ್ ಕೊಟ್ಟವರ? ಯಾವತ್ತಾದ್ರು ನೀವು ಕೇಳಿರೋ ವಿಚಾರದಲ್ಲಿ ಮಾಧ್ಯಮಗಳ ಮೇಲೆ ಬಂದು ಹೌದು ನಾನೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಬೀದಿ ಬದಿ ವ್ಯಾಪಾರಿಗಳೆಲ್ಲ ಪೂರ್ತಿ ಎತ್ತಿ ಆಚೆ ಬಿಸಾಕಿ ಅಂತ ಹೇಳೋರ? ಇಲ್ಲ. ಮತ್ತು ಅಧಿಕಾರಿಗಳ ವರ್ಗ ಹೆಂಗೆ ತಗೊಂಡು ತೀರ್ಮಾನ? ಹೌ ಕಾರ್ಪೊರೇಷನ್ ಕಮಿಷನರ್ ಹ್ಯಾಸ್ ಟೇಕನ್ ಎ ಡಿಸಿಷನ್, ಹೌ ಅಡ್ಮಿನಿಸ್ಟ್ರೇಟರ್ ಆಫ್ ಕಾರ್ಪೊರೇಷನ್ ಹ್ಯಾಸ್ ಟೇಕನ್ ಎ ಡಿಸಿಷನ್? ದಿಸ್ ಮೈ ಕ್ವಶನ್. ನಾವು ನಾಳೆ 11 ಗಂಟೆಗಲ್ವನಪ್ಪ, 11 ಗಂಟೆಗೆ ರೀಜನಲ್ ಕಮಿಷನರು, ಅವರೇ ಅಡ್ಮಿನಿಸ್ಟ್ರೇಟರು, ಅವ್ರನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಹೋಗಿ ಭೇಟಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಂದು ಗಡುವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾನು ಇದೇ ಪ್ರಶ್ನೆಯನ್ನು ಅವ್ರನ್ನ ಕೇಳ್ತೀನಿ ನೇರವಾಗಿ, ನಿಮಗೆ ರಾಜ್ಯ ಸರ್ಕಾರದ ಆದೇಶ ದಯಮಾಡಿ ಕೊಡಿ. ಸುಪ್ರೀಂ ಕೋರ್ಟ್ ಆದೇಶ ಇದೆಯಾ ಕೊಡಿ, ಹೈಕೋರ್ಟ್ ಆದೇಶ ಇದೆಯಾ ಕೊಡಿ, ಈ ಜಿಲ್ಲಾ ಕೋರ್ಟ್ ಆದೇಶ ಇದೆಯಾ ಕೊಡಿ. ಸ್ವಯಂ ಪ್ರೇರಿತವಾಗಿ ನೀವೇ ಶುರು ಹೆಂಗೆ ಮಾಡಿದ್ರಿ, ಪ್ರಾರಂಭ ಹೆಂಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಬೇರೆ ಕೆಲಸಗಳಿಲ್ವ ನಿಮಗೆ? ಬೇರೆ ಕೆಲಸ ಸಾಕಷ್ಟಿದೆಯಲ್ಲ, ಮಾಡಿ. ಆ ಕೆಲಸ ಮಾಡಿರಿ ಸ್ವಾಮಿ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ. ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಫುಟ್ಪಾತ್ಗೆ ಜನಗಳನ್ನ ನಡ್ಕೊಂಡು ಹೋಗುವಂಥದ್ದಕ್ಕೆ ಅಡಚಣೆ ಮಾಡುವಂಥದ್ದು ಇದ್ರೆ ದಯಮಾಡಿ ತೆಗೀರಿ. 15 ಅಡಿ ಫುಟ್ಪಾತಲ್ಲಿರುವಂಥ ಜಾಗದಲ್ಲಿ 5 ಅಡಿ ಜಾಗ ಮಾಡಿಕೊಡುವಂಥದ್ದಕ್ಕೆ ಮಾಡಿ. ಅಂದರೆ ಎಲ್ಲರೂ ನಿಮ್ಮ ಇಂಟೆನ್ಷನ್ ಏನು? ಎಲ್ಲರೂ ಮಾಲ್ಗೆ ಹೋಗಿ ಪರ್ಚೇಸ್ ಮಾಡಬೇಕಾ? ಮಾಲ್ನನ್ನು ಉದ್ಧಾರ ಮಾಡಬೇಕಾ? ಇವರು 10 ರೂಪಾಯಿ ಒಂದು ಸೊಪ್ಪು, ಒಂದು ಕಂತೆ ಸೊಪ್ಪು ಸಿಗುತ್ತೆ, ಅಲ್ಲಿ ಮಾಲ್ಗೆ ಹೋದರೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾನೆ. 17 ಗ್ರಾಮ್ಗೆ 17 ರೂಪಾಯಿ ಅಂತಾನೆ. ಬಾಯಿ ಮುಚ್ಕೊಂಡು ಕೊಟ್ಬಿಟ್ಟು ಈಚೆ ಬರ್ತಾರೆ ಅವರು. ಟ್ಯಾಕ್ಸು ಅದು ಮಾಡಬೇಕಾ? ಬದುಕಬೇಕಲ್ವಾ? ಸಾಮಾನ್ಯ ಮನುಷ್ಯರು 10 ರೂಪಾಯಿ ಕೊಟ್ಬಿಟ್ಟು ತರಕಾರಿ ತಗೋಬೇಕಲ್ವಾ? ಆಮೇಲೆ ಇಡೀ ಎಂಟೈರ್ ಮೈಸೂರು ಫುಟ್ಪಾತ್ಗಳೆಲ್ಲ ಎನ್ಕ್ರೋಚ್ ಆಗ್ಬಿಟ್ಟಾವ. ಎಲ್ಲೋ ಸೆಲೆಕ್ಟಿವ್ ಪ್ಲೇಸಸ್ ತಾನೆ, ಒಂದು 10 ಕಡೆ, ಒಂದು 20 ಕಡೆ ಆಗಿರ್ಬೋದು. ಅದನ್ನು ಅವ್ರಿಗೆ ಹೇಳಿ, ಬುದ್ಧಿ ಹೇಳಿ. ಸರ್ಕಾರದಿಂದ ಯಾವುದು ಆದೇಶ ಕಾರ್ಪೊರೇಷನ್? ನನಗಿರುವಂಥ ಮಾಹಿತಿ ಪ್ರಕಾರ ಸರ್ಕಾರ ಯಾವ ಕಾರಣಕ್ಕೂ ಯಾವ ಆದೇಶವನ್ನು ಹೊರಡಿಸಿಲ್ಲ. ಇವರೇ ಬೇಕು ಅಂತ ನನಗೆ ಗೊತ್ತಿಲ್ಲ, ಅದು ನಾಳೆ ಕೇಳ್ತೀವಿ. ನಾಳೆ 11ವರೆಗೆ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ, ನಾಳೆ ಕೇಳುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಲಿ.